ಹೆಲೋ ಗೈಸ್, ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ಡಿ ಬಾಸ್ ಕಡೆಯಿಂದ. ಗೈಸ್, ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾವು ನಮ್ಮ ಚಾನಲ್ ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇವತ್ತು ನಮಗೆ ಬಂದಿದೆ ನೋಡಿ. ನಮ್ಮದು ಚಾನಲಲ್ಲಿ $10 ಆಗಿ ಐಡೆಂಟಿ ವೆರಿಫಿಕೇಷನ್ ಮಾಡಿರಿ ಅಂಥೇಳಿ ಗೂಗಲ್ ಆ್ಯಡ್ಸೆನ್ಸ್ ಅವ್ರ ಕಡೆಯಿಂದ ಒಂದು ಇಮೇಲ್ ಬಂದಿದೆ. ಆ ಒಂದು ಇಮೇಲ್ನ ನೀವು ತೋರಿಸ್ತಿದ್ದೀನಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಯು ನೀಡ್ ಐಡೆಂಟಿ ವೆರಿಫಿಕೇಷನ್ ಅಂತ ಇದೆ. ಇಲ್ಲಿ ವೆರಿಫೈ ನಾವು ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಇಮೇಲ್ ಬಂದಿರುತ್ತೆ ಅಲ್ವಾ, ಅಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ನಿಮಗೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಲೋಡಿಂಗ್ ಆಗಿಬಿಟ್ಟು ಈ ಥರ ಬರುತ್ತೆ. ನೀವು ಅಲ್ಲಿಂದನೂ ಸೀದಾ ಲಾಗಿನ್ ಮಾಡ್ಕೊಂಡು ವೆರಿಫೈ ಮಾಡ್ಬೋದು. ಇಲ್ಲಾಂದರೆ ಗೂಗಲಲ್ಲಿ ಬಂದುಬಿಟ್ಟು ಗೂಗಲ್ ಆ್ಯಡ್ಸೆನ್ಸ್ ಅಂತೇಳಿ ಸರ್ಚ್ ಮಾಡಬೇಕು. ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ನೋಡ್ರಿ. ನಂತರನೇ ನೀವು ಸರ್ಚ್ ಮಾಡಿದರೆ ಆ ಒಂದು ಗೂಗಲ್ ಆ್ಯಡ್ಸೆನ್ಸ್ದು ವೆಬ್ಸೈಟ್ ನಿಮಗೆ ಕಾಣುತ್ತೆ. ಇಲ್ಲಿ ಇನ್ಸ್ಟಾಲ್ ಆ್ಯಪ್ ಅಂತಿದೆ ಅಲ್ವಾ, ಅದನ್ನು ಬಿಟ್ಬಿಟ್ಟು ಅದ್ರ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಕೆಳಗಡೆ ಬಂದಿದೆ ನೋಡಿ ಗೂಗಲ್ ಆ್ಯಡ್ಸೆನ್ಸ್ ಅಂತೇಳಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ ನಿಮಗೆ. ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ. ಇಲ್ಲಿ ಝೂಮ್ ಮಾಡಿ ತೋರಿಸ್ತಿದ್ದೀನಲ್ವ, ಆ ಒಂದು ಗೆಟ್ ಸ್ಟಾರ್ಟೆಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಈಗ ಕ್ಲಿಕ್ ಮಾಡಿದೆ ನೋಡಿ ಅದ್ರ ಮೇಲೆ. ಓಕೆ, ಕ್ಲಿಕ್ ಮಾಡಿದ್ದೀನಿ. ಸ್ವಲ್ಪ ಲೋಡಿಂಗ್ ಆಗಿ ಈ ಥರ ಬರುತ್ತೆ. ನಿಮ್ಮ ಮೊಬೈಲಲ್ಲಿ ಯಾವ್ಯಾವ ಇಮೇಲ್ ಐ ಡಿಗಳಿದ್ದಾವೋ ಆ ಒಂದು ಎಲ್ಲ ಇಮೇಲ್ ಐ ಡಿಗಳು ಅಲ್ಲಿ ಶೋ ಆಗುತ್ತೆ. ಅದರಲ್ಲಿ ನಿಮ್ಮ ಮೇನ್ ಚಾನಲ್ ಇಮೇಲ್ ಯಾವುದು ಇರುತ್ತೆ ಆ ಒಂದು ಚಾನಲ್ ಇಮೇಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಈಗ ಸೆಲೆಕ್ಟ್ ಮಾಡಿಕೊಂಡೆ ನೋಡಿ. ನನ್ನ ಒಂದು ಮೇನ್ ಚಾನಲ್ ಇಮೇಲ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ನಿಮಗೆ ಈ ಥರ ಬರುತ್ತೆ ನೋಡಿ. ಇಲ್ಲಿ ಬಂದಿದೆ ಅಲ್ವಾ, ನನಗೆ ಇಲ್ಲಿ ಬಂದಿದೆ ಅಲ್ವಾ, ಈ ಥರ ಬರುತ್ತೆ ನಿಮಗೂ ಕೂಡ. ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಕ್ಷನ್ ರಿಕ್ವೈರ್ಡ್, ದೇರ್ಸ್ ಸಮಥಿಂಗ್ ಟು ಚೆಕ್ ಇನ್ ಯುವರ್ ಆ್ಯಡ್ಸೆನ್ಸ್ ಪೇಮೆಂಟ್ ಅಕೌಂಟ್ ಅಂತ ಇದೆ. ಅಲ್ಲಿ ಸೈಡಲ್ಲಿ ಗೋ ಟು ಪೇಮೆಂಟ್ಸ್ ಅಂತಿದೆ ಅಲ್ವಾ, ಆ ಒಂದು ಗೋ ಟು ಪೇಮೆಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ. ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ಈ ಥರ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಿಮಗೆ ಸ್ಕ್ರೀನಲ್ಲಿ ಝೂಮ್ ಮಾಡಿ ತೋರಿಸ್ತಿದ್ದೆ ನೋಡಿ. ಪ್ರೊವೈಡ್ ಸಮ್ ಇನ್ಫೋ ಅಬೌಟ್ ಯುವರ್ ಸೆಲ್ಫ್ ಟು ಕಂಟಿನ್ಯೂ ಅಂತಿದೆ ಅಲ್ವಾ, ಅಲ್ಲಿ ಸೈಡಲ್ಲಿ ಅದರಲ್ಲೇ ವೆರಿಫೈ ನೌ ಅಂತಿದೆ ನೋಡಿ. ಆ ಒಂದು ವೆರಿಫೈ ನೌ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಕ್ಲಿಕ್ ಮಾಡಿದೆ. ಈ ಥರ ಲೋಡಿಂಗ್ ಆಗಿಬಿಟ್ಟು ಸ್ವಲ್ಪ ಲೋಡಿಂಗ್ ಆಗಿ ಈ ಥರ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಡ್ರೈವರ್ ಲೈಸೆನ್ಸ್, ಪಾಸ್ಪೋರ್ಟ್, ಪಾನ್ ಕಾರ್ಡ್ ಮತ್ತು ವೋಟರ್ ಕಾರ್ಡ್, ಈ ಒಂದು 4 ಐ ಡಿಗಳನ್ನು ನೀವು ಇಲ್ಲಿ ಹಾಕ್ಬೋದು. ಯಾವ ಥರ ಹಾಕೋದಪ್ಪ ಅಂದರೆ, ನಿಮ್ಮ ಮೊಬೈಲಲ್ಲಿ ಆ ಒಂದು ಕಾರ್ಡ್ಗಳಿರುತ್ತೆ ಅಲ್ವಾ, ಎರಡೂ ಸೈಡ್ದು ಫೋಟೋ ತಗೊಂಡಿರ್ಬೇಕು ಕ್ಯಾಮ್ರಾದಲ್ಲಿ. ಫ್ರಂಟು ಮತ್ತು ಬ್ಯಾಕ್ದು ಎರಡು ಸೈಡ್ದು ಫೋಟೋ ತಗೊಂಡ್ಬಿಟ್ಟು ಇಟ್ಕೊಂಡಿರಬೇಕು. ಇಲ್ಲಿ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಸ್ಟಾರ್ಟ್ ವೆರಿಫಿಕೇಷನ್ ನೌ ಅಂತಿದೆ ನೋಡಿ, ಅಲ್ಲ ಸ್ಟಾರ್ಟ್ ವೆರಿಫಿಕೇಷನ್ ಅಂತಿದೆ ಅಲ್ವಾ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಈಗ ಕ್ಲಿಕ್ ಮಾಡಿದೆ ಆ ಒಂದು ಆಪ್ಷನ್ ಮೇಲೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೀಗಲ್ ನೇಮ್ ಅಂತಿದೆ ಅಲ್ವಾ, ಆ ಒಂದು ಲೀಗಲ್ ನೇಮ್ ಅಲ್ಲಿ ಯಾವ ನೇಮ್ನ ಹಾಕಬೇಕು ಅಂದರೆ ಯೂಟ್ಯೂಬ್ ಅವರೇ ಒಂದು ನೇಮ್ನ ಸೆಲೆಕ್ಟ್ ಮಾಡಿರ್ತಾರೆ. ಈಗ ನನ್ನ ನೇಮ್ನ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ, ವಿನಾಯಕ್ ಮಹಾಂತೇಶ್ ಹುಣಸಿ ಬೀಜ್ ಅಂತೇಳಿ. ನಾವು ಮೊದಲು ಮೊನಟೈಜ್ಗೆ ಅಪ್ಲೈ ಮಾಡುವಾಗ ಆ ಒಂದು ಹೆಸರನ್ನ ಹಾಕಿ ಮಾಡಿರ್ತೀವಿ ಅಲ್ವಾ, ಅದೇ ಒಂದು ನೇಮ್ನ ಅಲ್ಲಿ ಲೀಗಲ್ ನೇಮ್ ಆಗಿ ಕನ್ವರ್ಟ್ ಮಾಡಿರ್ತಾರೆ ಅವರು. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಸೆಲೆಕ್ಟ್ ಐ ಡಿ ಟೈಪ್ ಅಂತಿದೆ ಅಲ್ವಾ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆ 4 ಆಪ್ಷನ್ ಬರುತ್ತೆ. ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ವೋಟರ್ ಐ ಡಿ ಮತ್ತು ಡ್ರೈವರ್ ಲೈಸೆನ್ಸ್ ಅಂತ ಬರುತ್ತೆ. ಇಲ್ಲಿ ನಾನು ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಪ್ಯಾನ್ ಕಾರ್ಡ್ದು ನನ್ನ ಕಡೆ ಫೋಟೋ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು ಅಂತೇಳಿ. ಅದಕ್ಕಾಗಿ ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ಅದ್ರ ಕೆಳಗಡೆನೇ ಫ್ರಂಟ್ ಆಫ್ ಐ ಡಿ ಅಂದರೆ ನಮ್ಮದು ಫ್ರಂಟ್ ಸೈಡ್ದು ಫೋಟೋ ತೆಗೆದಿರ್ತೀನಿ ಅಲ್ವಾ, ಆ ಒಂದು ಫೋಟೋನ ಅಲ್ಲಿ ಅಪ್ಲೋಡ್ ಅಂತಿದೆ ಅಲ್ವಾ ಕೆಳಗಡೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು
ಆ ಒಂದು ಫೋಟೋನ ಅಲ್ಲಿ ಸೆಲೆಕ್ಟ್ ಮಾಡಿ ಹಾಕಬೇಕು. ಈಗ ಬನ್ನಿ ಸೆಲೆಕ್ಟ್ ಮಾಡಿ ಹಾಕೋಣ. ಫ್ರಂಟ್ದು ಮತ್ತು ಬ್ಯಾಕ್ದು 2 ಫೋಟೋ ತಗೊಂಡಿದ್ದೀನಿ, ಹಾಕ್ಕೊಂಡು ಬರೋಣ ಬನ್ನಿ ಅಲ್ಲಿ. ಓಕೆ ಗೈಸ್, ನೋಡ್ತಾ ಇರ್ಬೋದು 2 ಸೈಡ್ದು ಇಮೇಜನ್ನ ಸೆಟ್ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಇಲ್ಲಿ ಝೂಮ್ ಮಾಡಿ ತೋರಿಸ್ತಿದ್ದೀನಿ. ಆ ಒಂದು ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಏನು ಬರುತ್ತೆ ನೋಡಿ, ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಸ್ಟ್ರೀಟ್ ಅಡ್ರೆಸ್ ಅಂತಿದೆ ಅಲ್ವಾ, ನಿಮ್ಮ ಆಧಾರ್ ಕಾರ್ಡ್ನ ಕೈಗೆ ತಗೊಳ್ಳಿ. ಆ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಅಡ್ರೆಸ್ ಹೆಸರು ಇರುತ್ತೆ ಅದೇ ರೀತಿ ನೀವು ಅಲ್ಲಿ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಯೂಟ್ಯೂಬ್ ಅವರೇ ನಿಮ್ಮ ಒಂದು ಅಡ್ರೆಸ್ನ ಕನ್ವರ್ಟ್ ಮಾಡಿ ಕಳಿಸಿರ್ತಾರೆ. ನೀವು ಮೋನೋಗೆ ಅಪ್ಲೈ ಮಾಡುವಾಗ ಪ್ಯಾನ್ ಕಾರ್ಡಿಂದ ಅಪ್ಲೈ ಮಾಡಿರ್ತೀರ ಅಲ್ವಾ, ಅದರಲ್ಲಿರೋ ಸ್ಟ್ರೀಟ್ ಅಡ್ರೆಸ್ನ ಅವರು ಕಳಿಸಿಬಿಟ್ಟಿರ್ತಾರೆ ಅಲ್ಲಿ ಸೆಟ್ ಮಾಡಿ. ಇಲ್ಲಿ ನನಗೆ ಅವರೇ ಕಳಿಸಿದ್ದಾರೆ ನೋಡಿ, ಇದೇ ನಮ್ಮ ಅಡ್ರೆಸ್ಸು. ಅದನ್ನು ನಾನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡೆ. ಎಲ್ಲ ಸ್ಟ್ರೀಟ್ ಅಡ್ರೆಸ್ಸು ಸೆಲೆಕ್ಟ್ ಆಗಿದೆ ನೋಡಿ. ಬೆಳಗಾವಿ ಅದು ನಮ್ಮ ಪಿನ್ ಕೋಡು, ಮತ್ತು ಸ್ಟೇಟ್ ಕರ್ನಾಟಕ, ಕಂಟ್ರಿ ಬಂದುಬಿಟ್ಟು ಇಂಡಿಯಾ ಇದೆ. ಓಕೆ, ಇಷ್ಟಾದಮೇಲೆ ಮುಗೀತು. ಅಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಲೋಡಿಂಗ್ ಆಗಿಬಿಟ್ಟು ಸ್ವಲ್ಪ ಒಂದು 5-6 ಸೆಕೆಂಡ್ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗಿಬಿಟ್ಟು ಈ ಥರ ಬರುತ್ತೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತಿದೆ ನೋಡಿ. ಈಗ ನಾವು ಮಾಡಿದ್ದು ಸಕ್ಸಸ್ಫುಲ್ ಆಗಿದೆ. ವೆರಿಫಿಕೇಷನ್ ಬಂದುಬಿಟ್ಟು ಇಲ್ಲಿ ಗೋಟ್ ಇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಅವ್ರೇನು ಹೇಳ್ತಿದ್ದಾರೆ ನೋಡಿ, ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಯುವರ್ ಇನ್ಫಾರ್ಮೇಷನ್, ಯುವರ್ ವೆರಿಫಿಕೇಷನ್ ವಾಸ್ ಸಕ್ಸಸ್ಫುಲ್, ಚೆಕ್ ಯುವರ್ ಇಮೇಲ್ ಮೋರ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅವರು ನಮ್ಮ ಒಂದು ಇಮೇಲ್ಗೆ ಒಂದು ಇನ್ಫಾರ್ಮೇಷನ್ನ ಕಳಿಸಿದ್ದಾರಂತೆ, ಅದನ್ನು ನಾವು ಚೆಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬನ್ನಿ ಇಮೇಲಲ್ಲಿ ಏನು ಕಳಿಸಿದ್ದಾರೆ ಅಂತೇಳಿ ನೋಡ್ಕೊಂಬರೋಣ. ಅಲ್ಲಿ ನಾವು ಗೋಟ್ ಇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅದು ಮೊದಲು ಯಾವ ರೀತಿ ಇರುತ್ತೆ ಅದೇ ರೀತಿಗೆ ಹೋಗಿಬಿಡುತ್ತೆ. ಕ್ಲಿಕ್ ಮಾಡಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಪಿನ್ಗೆ ಅಪ್ಲೈ ಮಾಡುವಾಗ ಯಾವ ರೀತಿ ಇತ್ತು ಅದೇ ಆಪ್ಷನ್ಗೆ ಬಂದುಬಿಡ್ತು ಸೀದಾ. ಓಕೆ ಗೈಸ್, ನೋಡ್ತಾ ಇರ್ಬೋದು ನಾನು ಇಮೇಲ್ಗೆ ಬಂದಿದ್ದೀನಿ. ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ ನೋಡಿ, ಗೂಗಲ್ ಪೇಮೆಂಟ್ಸ್ ಅಂತೇಳಿ. ಆ ಗೂಗಲ್ ಪೇಮೆಂಟ್ಸಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಐಡೆಂಟಿ ವೆರಿಫಿಕೇಷನ್ ಅಂತಿದೆ ನೋಡಿ. ಬನ್ನಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗೋಣ. ಏನೇನು ತಿಳಿಸಿದ್ದಾರೆ ಇನ್ಫಾರ್ಮೇಷನ್ ಅಂತೇಳಿ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಐಡೆಂಟಿಟಿ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬರೆದು ಕಳಿಸಿದ್ದಾರೆ ನೋಡಿ, ಇಲ್ಲಿದೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಅವರು ಏನೇನು ಕೊಟ್ಟಿದ್ದಾರೆ ಎಲ್ಲ ಓದ್ಕೊಳ್ಳಿ. ಯುವರ್ ಐಡೆಂಟಿ ಹ್ಯಾಸ್ ಬಿನ್ ವೆರಿಫೈಡ್ ಅಂತೇಳಿ ನಮಗೆ ಸಕ್ಸಸ್ಫುಲ್ ಆಗಿದೆ ಅಂತೇಳಿ ಇಮೇಲ್ಗೆ ಕಳಿಸಿದ್ದಾರೆ. ಗೈಸ್, ಇದು ಬಂದುಬಿಟ್ಟು 1 ವೀಕ್ ಅಥವಾ 5 ದಿನದಲ್ಲಿ ನಿಮ್ಮ ಕೈಗೆ ಸೇರುತ್ತೆ ಪೋಸ್ಟ್ ಮುಖಾಂತರ. ನಿಮ್ಮ ಊರಲ್ಲಿ ಪೋಸ್ಟ್ ಮ್ಯಾನ್ ಯಾರಿದ್ದಾರೆ ನೋಡಿ, ಅವ್ರನ್ನ ನೀವು ಈಗಲೇ ಕೇಳಿಟ್ಕೊಳ್ಳಿ. ನೀವು ಯಾವಾಗ ಅಪ್ಲೈ ಮಾಡಿರ್ತೀರ, ನಮ್ಮದೊಂದು ಈ ಥರ ಬರುತ್ತೆ, ಯೂಟ್ಯೂಬ್ದಿಂದ ಪಿನ್ ಬರುತ್ತೆ, ನೀವು ನಮ್ಮ ಮನೆಗೆ ತಂದು ಕೊಡಿ ನಿಮ್ಮ ಹತ್ರ ಬಂದರೆ ಅಂತೇಳಿ ಅವ್ರ ಜೊತೆ ಮಾತಾಡಿ ನೀವು ಮಾತಾಡಿಟ್ಕೊಳ್ಳಿ. ಆ ಒಂದು ಫ್ಯೂ ಡೇಸ್ ಆದಮೇಲೆ ಅಥವಾ 1 ವೀಕ್ ಅಂದರೆ 1 ವಾರ ಆದ ನಂತರ ನಿಮಗೆ ಆ ಒಂದು ಐಡೆಂಟಿ ವೆರಿಫಿಕೇಷನ್ ಮಾಡೋ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ನಿಮ್ಮ ಮನೆಗೆ ತಂದು ಕೊಡುತ್ತಾರೆ. ಗೈಸ್, ಅಕಸ್ಮಾತ್ ನಿಮಗೆ ಆ ಒಂದು ಆ್ಯಡ್ಸೆನ್ಸ್ ಪಿನ್ ಬರಲಿಲ್ಲಪ್ಪ ಅಂದರೆ ನೀವು ತಿಳ್ಕೊಂಬಿಡಿ, ನೀವು ಕರೆಕ್ಟಾಗಿ ಐಡೆಂಟಿ ವೆರಿಫಿಕೇಷನ್ ಮಾಡಿಲ್ಲ ಅಂಥೇಳಿ. ಅಂದರೆ ನೀವು ಯಾವ ಒಂದು ಕಾರ್ಡಿಂದ ಸ್ಟ್ರೀಟ್ ಅಡ್ರೆಸ್ಸು ಮತ್ತು ಅದರಲ್ಲಿರೋ ಡೀಟೇಲ್ಸನ್ನು ಕರೆಕ್ಟಾಗಿ ಹಾಕಿಲ್ಲಪ್ಪ ಅಂದರೆ ಅದು ನಿಮಗೆ ಬರಲ್ಲ, ರಿಜೆಕ್ಟ್ ಆಗಿರುತ್ತೆ. ಹಾಗಾಗಿ ಎಲ್ಲವನ್ನು ನೋಡಿಕೊಂಡು ಕರೆಕ್ಟಾಗಿ ಹಾಕಿ ಆ್ಯಡ್ಸೆನ್ಸ್ ಪಿನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಗಾಯ್ಸ್, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಎಲ್ಲ ಹಳೆ ವಿಡಿಯೋಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.